ಆತ್ಮೀಯ H16 ನ್ಯೂಸ್ ಅಥವಾ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋಸವ. ಆತ್ಮೀಯರೇ, ತಮಿಳುನಾಡಿನ ಸುದ್ದಿಗಳಂತೂ ಕ್ಷಣಕ್ಕೊಂದು ವಿವಿಧಮಯ ಸುದ್ದಿಗಳು. ಈ ಹೊಸ ಸುದ್ದಿ ಶುರುವಾಗಿದೆ. ಈಗಾಗಲೇ ಎರಡು ಸುದ್ದಿ ಗೊತ್ತದ ನಿಮಗೆ. ಅಣ್ಣಾ ಡಿಎಂಕೆ ಒಂದಾಗ್ತಾರ, ಇಲ್ಲಿವರೆಗೆ ಆಗಿಲ್ಲ, ಆಗ್ಬೋದು. ಇನ್ನೂ ಸುದ್ದಿ ಹರಿದಾಡಿತು, ವಿಜಯ್ ಅವರು ರಾಜೀನಾಮೆ ಕೊಡ್ತಾರೆ, ಇಂಡಿಯನ್ ಎಲೆಕ್ಷನ್ ಎಂಟ್ರಿ ಹೊಡಿತಾರೆ. ಅದು ಸುದ್ದಿ ಸುಳ್ಳಾಗ್ತಾ ಇದೆ. ಇನ್ನೂ ಆಗಿಲ್ಲ, ಆಗ್ಬೋದು, ಇಲ್ಲ ಅಂತಲ್ಲ. ಈಗ ಹೊಸದೊಂದು ಶುರುವಾಗಿಬಿಟ್ಟಲ್ಲ, ರಜನಿಕಾಂತ್ ಮುಂದಿನ CM ಅಂತಾರೆ. ಏನು ಬೇಕಾಗಿ ನಮ್ಮ ಕನ್ನಡದ ರಜನಿಕಾಂತ್ ತಮಿಳುನಾಡಿನ ಮುಖ್ಯಮಂತ್ರಿ ಸೂಪರ್ ಸ್ಟಾರ್ ಆಗ್ಬೋದಾ? ಮುಖ್ಯಮಂತ್ರಿ ಆಗ್ಬೋದಾ? ಎಂದೂ ಆಗಬೇಕಾಗಿತ್ತು. ಅವ್ರು ಮನಸ್ಸು ಮಾಡಿದ್ರೆ ಆಗ್ತಿದ್ರು ಏನೋ, ಆದರೆ ಆಗಲಿಲ್ಲ. ಈ ಸೂಪರ್ ಸ್ಟಾರ್ ಅದು ಬಯಸಲಿಲ್ಲ, ರಾಜ್ಕುಮಾರ್ ಹಾಗೆ ಬಯಸಲಿಲ್ಲ. ಆದರೆ ಈಗ ಹೇಗಾಗಿ ಆಗ್ತಾ ಇದ್ದಾರೆ, ಸುದ್ದಿ ಬರ್ತಾ ಇದ್ದಾರೆ. ಅಣ್ಣಾ ಡಿಎಂಕೆ ಇಬ್ಬರು ಅಂದಾಗ ರಜನಿಕಾಂತನ ಮುಖ್ಯಮಂತ್ರಿ ಮಾಡ್ತಾರ ಅನ್ನುವಂಥ ಸುದ್ದಿಗಳು ಹಬ್ತಾ ಇದ್ದಾವೆ. ನಿಜವಾಗಿದೆ, ಬರ್ಲಿಕ್ಕೆ ಸಾಧ್ಯನ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕೆಂದ್ರೆ ಅವರು ನಿಜವಾದ ಕಲಾವಿದರು. ಅರ್ಥ ವಿಜಯ್ ನಿಜವಾದ ಕಲಾವಿದ ಅಲ್ಲ ಅಂತಲ್ಲ, ಆದರೆ ಆ ಕಲೆಯಲ್ಲೇ ಅವ್ರು ಇನ್ವಾಲ್ವ್ ಆಗಿದ್ದಂಥವ್ರು. ಈಗ ಏಕಾಏಕಿ ಒಂದು ತಮಿಳುನಾಡಿನ CM ಗಿರಿ ಸಿಗ್ತದಪ್ಪ ಅಂದ್ಕೊಂಡು ಬಿಟ್ಟು ಬರ್ತಾರೆ ಅವರು. ಯಾಕಂದ್ರೆ ಹಿಂದೂ ಮಿತ್ತದು ಜಯಲಲಿತಾ ವಿರುದ್ಧವಾಗಿ ಮಾಡ್ತಾರೆ ಅಂತ ಏನೋ ಪ್ರಯತ್ನ ಮಾಡಿದ್ರು, DMKದೋ ಪ್ರಯತ್ನ ಮಾಡಿದ್ರು, ತಗೋಬೇಕಂತ ಮಾಡಿದ್ರು, ಆಗಿರಲಿಲ್ಲ. ನಂತರದಲ್ಲಿ ಅದು ಮುಚ್ಚೋಗಿಬಿಡ್ತು. ಯಾಕಂತಂದ್ರೆ DMKಗೆ ಸಿನಿಮಾ ರಂಗದ ಬರಹಗಾರರ ಹೆಡ್ ಅಂದರೆ ನಮ್ಮ ಕರುಣಾನಿಧಿಯವರು, ಅವ್ರ ಮಗ ಸ್ಟಾಲಿನ್. ಇಲ್ಲೇ ಈ ಸ್ಟಾರ ಬಂದುಬಿಟ್ಟಿದ್ದಾರೆ ಇಲ್ಲಿ ವಿಜಯ್ ಅವರು. ವಿಶೇಷವಾಗಿ ನಾವು ತಮಿಳುನಾಡಿನ ಇತಿಹಾಸವನ್ನು ಗಮನಿಸಿದ್ರೆ ಭಾವನಾಜೀವಿಗಳು ಭಾಳ ತಮಿಳ ಭಾಷೆ ಬಗ್ಗೆ, ತಮಿಳರ ಬಗ್ಗೆ, ತಮಿಳು ರಾಷ್ಟ್ರ ಆಗಬೇಕು